ಆಗಿರುವಂತ ಶಾಸಕ ಯತ್ನಾಳ್ ಅವರನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ರ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ಆಡಿಯೋ ಬೆನ್ನಲ್ಲೇ ಇದೀಗ ವಿಡಿಯೋ ಕೂಡ ಸ್ಫೋಟ ಆಗಿದೆ. ಒಂದು ಆಡಿಯೋ ಹರಿದಾಡ್ತಾ ಇತ್ತು, ಅದು ಯಾರ್ ಆಡಿಯೋ, ಯಾರು ಮಾತನಾಡಿದ್ದು ಅನ್ನೋದು ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಆದ್ರೆ ಈಗ ಒಂದು ವಿಡಿಯೋ ಕೂಡ ಸ್ಫೋಟವಾಗಿ ಹರಿದಾಡ್ತಾ ಇದೆ. ನಿನ್ನೆಯಷ್ಟು ಯತ್ನಾಳ್ ಹತ್ಯೆ ಸಂಚಿನ ಆಡಿಯೋ ವೈರಲ್ ಆಗ್ತಾ ಇತ್ತು. ಇದೀಗ ವಿಜಯಪುರದ ಮತ್ತೊಬ್ಬ ಯುವಕನಿಂದ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ತಲೆಯನ್ನೇ ಕತ್ತರಿಸುವುದೇ ಯತ್ನಾಳ್ಗೆ ಶಿಕ್ಷೆ. ಸೋಹೆಲ್ ಜರ್ತಾರ್ ಎಂಬಾತನಿಂದ ಈ ವಿಡಿಯೋ ಮಾಡಲಾಗಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ ಯುವಕ. ಹಾಗಾದ್ರೆ ಯತ್ನಾಳ್ ಅವರ ಹತ್ಯೆಗೆ ಅಂತ ಸ್ಕೆಚ್ ಹಾಕ್ತಾ ಇದ್ದಾರಾ? ಮೊನ್ನೆ ನಡೆದಂತ ಎಂಎಂಸಿ ಮೀಟಿಂಗ್ ನಲ್ಲಿ ಇದೆಲ್ಲ ವಿಚಾರಗಳು ಕೂಡ ಚರ್ಚೆಯಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಟಾಕೊಳ್ತಾ ಇದೆ. ಕಾರಣ ಹಿಂದುತ್ವವಾದಿ ಅಂತ ಗುರುತಿಸಿಕೊಂಡಿರುವಂತ ಯತ್ನಾಳ್ ಅವರು ಪ್ರತಿ ಬಾರಿ ಕೂಡ ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೆ. ಆ ಹೇಳಿಕೆಗಳೇ ಈಗ ಯತ್ನಾಳ್ ಅವರಿಗೆ ಮುಳುವಾಗುವಂತೆ ಕಾಣಿಸ್ತಾ ಇದೆ. ನಮ್ಮ ಪ್ರವಾದಿಯನ್ನ ಟೀಕಿಸಿದ್ದನ್ನ ನಾವು ಸಹಿಸಿಕೊಳ್ಬಾರ್ದು, ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಬೇಕು ಅಂತ ಕರೆ ಕೊಟ್ಟಿದ್ದಾನೆ ಈ ಯುವಕ. ಇನ್ನು ಧರ್ಮಕ್ಕಾಗಿ ಎಲ್ಲರೂ ಒಂದಾಗಬೇಕು, ನಮ್ಮ ಹೋರಾಟ ಏನಿದ್ರು ಕೂಡ ಯತ್ನಾಳ್ ಎನ್ನುವ ಹುಳದ ವಿರುದ್ಧ, ಅಂದ್ರೆ ತಲೆಯನ್ನೇ ಕತ್ತರಿಸಬೇಕು, ಇದೇ ಯತ್ನಾಳ್ಗೆ ಸರಿಯಾದ ಶಿಕ್ಷೆ ಅಂತ ಆ ವಿಡಿಯೋದಲ್ಲಿ ಯುವಕ ಮಾತನಾಡಿರೋದು. ಪ್ರವಾದಿಗಾಗಿ ನಮ್ಮ ಪ್ರಾಣ ಬಲಿಗಾಗಿನೂ ನಾವು ಸಿದ್ಧ ಅನ್ನುವಂಥ ಮಾತನ್ನ ಆತ ಮಾತನಾಡಿರೋದು. ಹಾಗಾದ್ರೆ ಆ ಎಂಎಂಸಿ ಮೀಟಿಂಗ್ ನಲ್ಲಿ ಏನಾಗಿರ್ಬೋದು? ಇಷ್ಟು ಪ್ರಚೋದನಕಾರಿ ಆ ಬಾಲಕ ಮಾತನಾಡ್ತಿದ್ದಾನೆ ಯುವಕ ಅಂತ ಅಂದ್ರೆ, ಆ ಯುವಕನಿಗೆ ಇಷ್ಟೊಂದು ಪ್ರಚೋದನಕಾರಿಯಾಗಿ ಮಾತನಾಡುವಂತೆ ಯಾರು ಕುಮ್ಮಕ್ಕು ಕೊಟ್ಟಿದ್ದು? ಆ ಮೀಟಿಂಗ್ ನಲ್ಲಿ ಏನೆಲ್ಲ ಆಗಿರ್ಬೋದು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕೊಳ್ತಾ ಇವೆ. ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಅದರ ಬೆನ್ನಲ್ಲೇ ಈಗ ವಿಡಿಯೋ ಕೂಡ ಮಾಡಿದ್ದಾರೆ. ನಮ್ಮ ಪ್ರವಾದಿಯನ್ನ ಟೀಕಿಸಿದ್ದನ್ನ ನಾವು ಸಹಿಸಿಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಯತ್ನಾಳನ್ನ ನಾವು ಕೊಲ್ಲಬೇಕು, ಅದು ಕೂಡ ತಲೆ ಕತ್ತರಿಸಬೇಕು ಅಂತ. ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. अस्सलाम वालेकुम। बीजापुर फाउंडेशन से मैं सोहेल जरतार, जो बीजापुर का एमएलए बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है। किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ, और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर तन से जुदा। अस्सलाम वालेकुम। बीजापुर फाउंडेशन से ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಯತ್ನಾಳ್ ಅವರಿಗೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಕಾರಣ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಮುಸ್ಲಿಂ ಯುವಕ ಈ ರೀತಿಯಾಗಿ ವಿಡಿಯೋ ಮಾಡಿ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯತ್ನಾಳ್ ಅವರ ಜೀವಕ್ಕೆ ಬೆದರಿಕೆ ಇದೆಯಾ ಅಂತ? ಸೌಖ್ಯ, ಈಗ ಶಾಸಕ ಯತ್ನಾಳ್ ಹತ್ಯೆ ಸ್ಕೆಚ್ ಆಡಿಯೋ ಬಹಿರಂಗ ಬೆನ್ನಲ್ಲೇ ಈಗ ಮತ್ತೊಂದು ವಿಡಿಯೋ ಈಗ ಬಹಿರಂಗ ಆಗಿದೆ. ಅದು ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಈಗ ವೈರಲ್ ಆಗ್ತಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಏನು ವಿಜಯಪುರದ ಯುವಕನೊಬ್ಬ ಸರ್ ತನ್ ಸೆ ಜುದಾ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆಷ್ಟೇ ಏನು ಯತ್ನಾಳ್ ಹತ್ಯೆಗೆ ಸ್ಕೆಚ್ ಹಾಕಿದಂತ ಒಂದು ಆಡಿಯೋ ಏನಿದೆ, ಅನಾಮಧೇಯ ವ್ಯಕ್ತಿ ಆಡಿಯೋ ವೈರಲ್ ಆಗಿತ್ತು. ಇದೀಗ ಒಂದು ಈ ವಿಡಿಯೋ ಏನಿದೆ, ವಿಡಿಯೋದಲ್ಲಿ ಸ್ವತಃ ಒಂದು ಯುವಕ ಒಂದು ವಿಡಿಯೋನ ಮಾಡಿ ಏನು ವಿಜಯಪುರ್ ಫೌಂಡೇಶನ್ ಅನ್ನುವಂತ ಒಂದು ಏನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಆತ ಹೇಳುವಂತದ್ದು ಏನಂದ್ರೆ, ನಮ್ಮ ಏನು ಯತ್ನಾಳ್ ಅವರ ಏನು ನಿಂದನೆ ಮಾಡಿದರೆ ಇದಕ್ಕೆ ಪ್ರಮುಖವಾಗಿ ನಾವು ಶಿಕ್ಷೆ ಕೊಡಬೇಕು, ನಮ್ಮ ಪ್ರವಾದಿಯನ್ನ ಟೀಕಿಸಿದವನ್ನ ಏನು ತಲೆ ಕತ್ತರಿಸಬೇಕು ಅನ್ನೋಂತ ನಿಟ್ಟಿನಲ್ಲಿ ಈ ಒಂದು ಸೋಹೆಲ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಈಗ ಸಾಕಷ್ಟು ಈಗ ವೈರಲ್ ಆಗ್ತಾ ಇದೆ. ಜೊತೆಗೆ ಈ ಒಂದು ವಿಡಿಯೋ ಮಾಡಿದಂತ ಯುವಕನ ವಿರುದ್ಧ ಕೂಡ ವಿಜಯಪುರ ಪೊಲೀಸರು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಅಷ್ಟೇ ಏನೋ ಆಡಿಯೋ ಬಹಿರಂಗ ಆಗಿತ್ತು, ಆದ್ರೆ ಆಡಿಯೋ ಯಾರ್ದು ಅನ್ನುವಂಥದ್ದು ಮಾಹಿತಿ ಪೊಲೀಸರು ಇರಲಿಲ್ಲ. ಅಪರಿಚಿತ ವ್ಯಕ್ತಿಯ ಒಂದು ಆಡಿಯೋ ಆಗಿದ್ರಿಂದ ಪೊಲೀಸರಿಂದ ಯಾವುದೇ ಇನ್ನೂರು ಕ್ರಮ ಆಗಿಲ್ಲ. ಈಗ ಸದ್ಯಕ್ಕೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಒಂದು ಪ್ರಮುಖವಾಗಿ ಒಂದು ಸೋಹೆಲ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ. ಜೊತೆಗೆ ಯತ್ನಾಳ್ ತಲೆ ಕತ್ತರಿಸಬೇಕು ಅನ್ನೋಂತ ಒಂದು ಪ್ರಚೋದನಕಾರಿಯಾದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಏನು ಹುಬ್ಬಳ್ಳಿಯಲ್ಲಿ ಯತ್ನಾಳ್ ಏನು ಮೊಹಮ್ಮದ್ ಪೈಗಂಬರ್ ಕುರಿತು ಮಾತಾಡಿದಂತ ಅವಹೇಳನಕಾರಿ ಹೇಳಿಕೆಗೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಜನ ಮುಸ್ಲಿಂ ಯುವಕರು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿರ್ತಕ್ಕಂಥದ್ದು, ಈ ರೀತಿಯ ಒಂದು ಹೇಳಿಕೆಗಳನ್ನ ಸಾಮಾಜಿಕ ಜಾಲತಾಣ ಪೋಸ್ಟ್ ಆಗ್ತಾ ಇದ್ದಾರೆ. ಈಗ ಇದರ ವಿರುದ್ಧ ಪೊಲೀಸ್ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದೀಗ ಈಗ ಏನು ಮುಂದಿನ
ಪೊಲೀಸರ ಕ್ರಮದ ಮೇಲೆ ನಿಂತಿದೆ ಅಂತ ಹೇಳ್ಬೋದು ಸೌಖ್ಯ. ಆದ್ರೆ ಯತ್ನಾಳ್ ಅವರಿಗೆ ದಿನೇ ದಿನೇ ಈ ರೀತಿಯ ಬೆದರಿಕೆಗಳು ಹೆಚ್ಚಾಗ್ತಾ ಇದಾವೆ. ಜೊತೆಗೆ ಆಗ್ಲೇ ಯತ್ನಾಳ್ಗೆ ಬಿಗಿ ಭದ್ರತೆ ಇದೆ. ಯಾಕಂದ್ರೆ ಮಾಜಿ ಕೇಂದ್ರ ಸಚಿವರಾಗಿದ್ರು, ಜೊತೆಗೆ ಪ್ರಬಲ ಹಿಂದುತ್ವ ಒಂದು ಪ್ರತಿಪಾದಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಕೂಡ ಸಾಕಷ್ಟು ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಈಗ ಏನಂದ್ರೆ ವಿಜಯಪುರದಲ್ಲಿ ಮತ್ತಷ್ಟು ಈ ರೀತಿಯ ಒಂದು ಹೇಳಿಕೆಗಳು ಹೆಚ್ಚಾಗ್ತದೆ. ಜೊತೆಗೆ ಯತ್ನಾಳ್ ವಿರುದ್ಧ ಏನು ಇದೇ 15ನೇ ತಾರೀಕು ಕೈಗೊಂಡಿದ್ದ ಪ್ರತಿಭಟನೆ ಇದೆ, ಪ್ರತಿಭಟನೆಯನ್ನ ಮುಂದೂಡಲಾಗಿದೆ. ಇನ್ನಷ್ಟೇ ಮುಸ್ಲಿಂ ಮುಖಂಡರು ಕೂಡ ಈ ಬಗ್ಗೆ ಏನು ವಿಡಿಯೋ ಹೇಳಿಕೆಯನ್ನು ರಿಲೀಸ್ ಮಾಡುವ ಮೂಲಕ ಈ ಒಂದು ಪ್ರತಿಭಟನೆಯನ್ನು 20ನೇ ತಾರೀಕು ನಂತರ ಒಂದು ಮಾಡಲಾಗುವುದು. ಅದಕ್ಕೂ ಮುನ್ನ ಒಂದು ಸಭೆ ಮಾಡ್ತೀವಿ, ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನೋಂತ ಹೇಳಿಕೆಯನ್ನು ಕೂಡ ಒಂದು ಮುಖಂಡರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಯತ್ನಾಳ್ ವಿರುದ್ಧದ ಈ ಒಂದು ಹೇಳಿಕೆ ಏನಿದೆ, ಹೇಳಿಕೆಗೆ ಸಾಕಷ್ಟು ಈಗ ಚರ್ಚೆಗೆ ಮಾಡಿಕೊಟ್ಟಿದೆ.